ದಿಲ್ಲಿಯಲ್ಲಿ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಲ್ಪಟ್ಟಿದ್ದ ಹರಿಹರ ಬುಕ್ಕರಾಯರು ಪರಮಪೂಜ್ಯ ಶೃಂಗಗಿರಿ ವಿದ್ಯಾಪೀಠಾಧೀಶರಾದ ವಿದ್ಯಾರಣ್ಯರ ಮಹಾಶೀರ್ವಾದದಿಂದ ಮತ್ತು ಸಮಾನ ಮನಸ್ಕ ಪೋಲಾಯ ನಾಯಕ, ಕಪಯ್ಯ ನಾಯಕ, ಪೋಲಾಯ ದೇವರೆಡ್ಡಿ, ಸಿಂಗಮಾನಾಯರು ಹಾಗೂ ವೀರಬಲ್ಲಾಳರ ಸಹಾಯದಿಂದ 1336 ಏಪ್ರಿಲ್ 18 ಶಾಲಿವಾಹನ ಶಕೆ 1127 ಪ್ರಭವ ಚೈತ್ರ ಪೌರ್ಣಮಿಯೆಂದು ಹಿಂದೂ ಸಾಮ್ರಾಜ್ಯ ಸ್ಥಾಪಿಸಿದರು ಅನ್ನುವುದು ಸರ್ವವಿದಿತ. ಅಲ್ಲಿಂದ 1565ರಲ್ಲಿ ರಕ್ಕಸದಂಗಡಗಿ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಗುವವರೆಗೂ ಈ ನೆಲ ದಕ್ಷಿಣ ಭಾರತದ ಭಾಷೆಗಳು ಶ್ರೀಮಂತವಾಗಿ ಬೆಳೆಯುವುದಕ್ಕೆ ರಾಜಾಶ್ರಯ ನೀಡಿತು ಅನ್ನುವುದು ಅಷ್ಟೇ ಜನಜನಿತ. ಸುಮಾರು 300 ವರ್ಷಗಳ ಕಾಲ ಭರತಖಂಡದ ಬಹುಭಾಗವನ್ನು ಆಳಿದ್ದ ವಿಜಯನಗರದ ಅರಸರು ಸಾಹಿತ್ಯಕ್ಕೆ ಬಹುದೊಡ್ಡ ಬೆನ್ನೆಲುಬಾಗಿದ್ದರು. ಭಾಷಾ ತಾರತಮ್ಯ ಎಣಿಸದೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಯ ಕವಿಗಳಿಗೆ ಪ್ರೋತ್ಸಾಹಿಸಿದ್ದರು. ಸಾಹಿತ್ಯೋಪಾಸಕರಾದ ರಾಜರುಗಳು ಸಕಲ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದರು. ಬ್ರಾಹ್ಮಣ, ವೀರಶೈವ, ಜೈನ ಹೀಗೆ ವಿಜಯನಗರ ಅರಸರ ಕಾಲದಲ್ಲಿ ಸಾಹಿತ್ಯಕ್ಕೆ ಧರ್ಮದ ತಾರತಮ್ಯಗಳು ಇರಲಿಲ್ಲ, ಗಂಡು ಹೆಣ್ಣೆಂಬ ಲಿಂಗ ತಾರತಮ್ಯಗಳು ಇರಲಿಲ್ಲ, ಜಾತಿ ತಾರತಮ್ಯಗಳು ಇರಲಿಲ್ಲ. ಹೀಗಾಗಿ ಆ ಕಾಲವನ್ನು ಸಾಹಿತ್ಯದ ಸ್ವರ್ಣಯುಗ ಎಂದೇ ಗುರುತಿಸಲಾಗಿದೆ. ವಿಜಯನಗರ ಕಾಲದಲ್ಲಿ ವೈದಿಕ ಪರಂಪರೆ ಉತ್ತುಂಗ ಸ್ಥಿತಿಯಲ್ಲಿತ್ತು. ಹೀಗಾಗಿ ನೂರಾರು ಪಂಡಿತರು ಸಂಸ್ಕೃತ ಸಾಹಿತ್ಯ ರಚಿಸಲು ಸಾಧ್ಯವಾಯಿತು. ಬನವಾಸಿಯನ್ನಾಳುತ್ತಿದ್ದ ಚಾವುಂಡ ಮಾಧವನು ಸೂತ ಸಂಹಿತೆಯ ವ್ಯಾಖ್ಯಾನವಾದ ತಾತ್ಪರ್ಯ ದೀಪಿಕಾ ಎಂಬ ಗ್ರಂಥವನ್ನು ರಚಿಸಿದರೆ, ಬುಕ್ಕರಾಯನ ಮಗ ಕಂಪರಾಯನ ಮಡದಿ ಗಂಗಾದೇವಿಯು ಮಧುರಾ ವಿಜಯಂ ಅಥವಾ ವೀರ ಕಂಪಣರಾಯ ವಿಜಯ ಎಂಬ ಸುಲಲಿತ ಕಾವ್ಯವನ್ನು ರಚಿಸಿದ್ದಳು. ಕಂಪಣ ಮಹಾರಾಜನ ದಕ್ಷಿಣ ದೇಶದ ದಿಗ್ವಿಜಯ ಮತ್ತು ಅಲ್ಲಿನ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸುವ ಕಾವ್ಯ ಇದು. ಅಚ್ಯುತರಾಯನ ರಾಣಿ ತಿರುಮಲಾಂಬೆ ವರದಾಂಬಿ ಪರಿಣಯ ಎನ್ನುವ ಸಾಹಿತ್ಯ ರಚಿಸಿ ಅಚ್ಯುತರಾಯ ಮತ್ತು ವರದಾಂಬಿಕೆಯ ವಿವಾಹ ಪ್ರಸಂಗವನ್ನು ಅಚ್ಚುಕಟ್ಟಾಗಿ ವಿವರಿಸಿದ್ದಳು. ಇಮ್ಮಡಿ ದೇವರಾಯನ ಬ್ರಹ್ಮಸೂತ್ರ ವೃತ್ತಿ ಎನ್ನುವ ಭಾಷ್ಯ, ಸಾಳವ ನರಸಿಂಹರಾಯನ ರಾಮಾಭ್ಯುದಯ ಮತ್ತು ರಾಜನಾಥ ಡಿಂಡಿಮ ಎನ್ನುವ ಆಸ್ಥಾನ ಕವಿ ರಚಿಸಿದ ಸಾಳವ ವಂಶದ ಅಭ್ಯುದಯ ಸಾರುವ ಸಾಳವಾಭ್ಯುದಯಂ ಎನ್ನುವ ಕಾವ್ಯ ಆ ಕಾಲದ ಇತಿಹಾಸಕ್ಕೆ ಕನ್ನಡಿ ಹಿಡಿಯುವಂತಹ ಕೃತಿಗಳು. ಅಚ್ಯುತರಾಯಾಭ್ಯುದಯಂ ಅನ್ನುವ ಕೃತಿ ಇಡೀ ತುಳುವ ಮನೆತನದ ಇತಿಹಾಸವನ್ನೇ ವಿವರಿಸುವಂಥದ್ದು. ಇದನ್ನು ಬರೆದವನು ರಾಜನಾಥ ಡಿಂಡಿಮನೆ. ವಿಜಯನಗರ ಅರಸರಲ್ಲಿ ಅತ್ಯಂತ ಸುಪ್ರಸಿದ್ಧ ಅರಸನಾದ ಕೃಷ್ಣದೇವರಾಯನ ಕಾಲದಲ್ಲಿ ಸಾರಸ್ವತ ಲೋಕಕ್ಕೆ ಇನ್ನಷ್ಟು ಬೆಂಬಲ ದೊರೆಯಿತು. ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ ಹೆಸರಾಂತ ಪಂಡಿತರಿದ್ದರು. ಸ್ವತಃ ಕವಿಯಾದ ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ ಎಂಬ ಸಂಸ್ಕೃತ ನಾಟಕವನ್ನು ರಚಿಸಿದ್ದಾನೆ. ಇವನ ಗುರುಗಳಾದ ವ್ಯಾಸರಾಯರು ದ್ವೈತ ವೇದಾಂತ ರತ್ನಗಳಾದ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಗ್ರಂಥಗಳನ್ನು ರಚಿಸಿದ್ದಾರೆ. ವಾದಿರಾಜರು ಯುಕ್ತಮಾಲಿಕ, ರುಕ್ಮಿಣೀಶ ವಿಜಯ, ಗುರುವರ್ಥ ದೀಪಿಕಾ ಎಂಬ ಅಮೂಲ್ಯ ಗ್ರಂಥಗಳನ್ನು ರಚಿಸಿದ್ದಾರೆ. ಏಕಮಾದ್ವಿತೀಯ ಪಂಡಿತರೆನಿಸಿದ ಕುಂಭಕೋಣ ನಿವಾಸಿ ಅಯ್ಯಪ್ಪ ದೀಕ್ಷಿತರು ಪರಿಮಳ ಎಂಬ ಅದ್ವೈತ ತತ್ವದ ಸಮರ್ಥನಾ ಗ್ರಂಥ ರಚಿಸಿದ್ದಾರೆ. ಜೊತೆಗೆ ರಾಮಾಯಣ ತಾತ್ಪರ್ಯ ಗ್ರಂಥ ಮತ್ತು ಮಹಾಭಾರತ ತಾತ್ಪರ್ಯ ಗ್ರಂಥಗಳನ್ನು ರಚಿಸಿ ತಾವು ಶಿವಭಕ್ತರಾದರೂ ವಿಷ್ಣುವನ್ನು ಸಮದೃಷ್ಟಿಯಿಂದ ಚಿತ್ರಿಸಿದ್ದಾರೆ. ಗುರುವರೇಣ್ಯರಾದ ವಿದ್ಯಾರಣ್ಯರು, ಶಂಕರ ವಿಜಯಂ ಮತ್ತು ಗುರುಗಳ ಸಂಬಂಧಿ ಮಾಧವ ಎಂಬುವರು ಎಲ್ಲ ಮತ ಪರಿಚಯ ನೀಡುವ ಸರ್ವದರ್ಶನ ಸಂಗ್ರಹ ಎನ್ನುವ ಗ್ರಂಥ ರಚಿಸಿ ಆಗಿನ ಕಾಲಘಟ್ಟದಲ್ಲಿ ಸಂಸ್ಕೃತಕ್ಕೆ ಅಪಾರ ಕೊಡುಗೆ ನೀಡಿದ್ದರು. ವೀರಶೈವ ತತ್ವವನ್ನು ಪ್ರತಿಪಾದಿಸುವ ಶಿವತತ್ವ ಚಿಂತಾಮಣಿಯನ್ನು ದಂಡನಾಯಕನಾದ ಲಕ್ಷ್ಮಣ ರಚಿಸಿದರೆ, ಅಲ್ಲಮ ಪ್ರಭುವಿನ ಪರಿಚಯ ನೀಡುವ ಪ್ರಭುಲಿಂಗ ಲೀಲೆಯನ್ನು ಚಾಮರಸ ಕವಿ ರಚಿಸಿದರು. ಕುಮಾರವ್ಯಾಸನೆಂದೇ ಪ್ರಸಿದ್ಧಿ ಪಡೆದ ಗದುಗಿನ ನಾರಾಯಣಪ್ಪರ ಕುಮಾರವ್ಯಾಸ ಭಾರತ ಸೃಷ್ಟಿಯಾಗಿದ್ದು
ವಿಜಯನಗರದ ಕಾಲದಲ್ಲೇ. ಅದು ಇಂದಿಗೂ ಜನಮನದಲ್ಲಿ ಹಸಿರಾಗಿದೆ. ಬೊಮ್ಮರಸ ಎಂಬ ಶಿವಭಕ್ತ ಕವಿ ಸೌಂದರ್ಯ ಪುರಾಣದಲ್ಲಿ ಸುಂದರಮೂರ್ತಿಯ ಸುಂದರ ಚಿತ್ರಣವನ್ನೇ ಕೊಟ್ಟಿದ್ದಾನೆ. ಗುಬ್ಬಿಯ ಮಲ್ಲಣ್ಣ ಗುಣಭಾಷಾ ರತ್ನಮಾಲೆ, ವಾತುಲ ತಂತ್ರದಂತಹ ವಿಮರ್ಶಾ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಮಲ್ಲಣ್ಣನ ಮಗನಾದ ಗುಬ್ಬಿಯ ಮಲ್ಲಗಣರಿಯ ಭಾವಚಿಂತಾರತ್ನ ವೀರಶೈವಾಮೃತ ಪುರಾಣವನ್ನ ರಚಿಸಿದ್ದಾನೆ. ಮತ್ತೋರ್ವ ಹೆಸರಾಂತ ಕವಿ ತಿಮ್ಮಣ್ಣ ಕುಮಾರವ್ಯಾಸ ಅಪೂರ್ಣಗೊಳಿಸಿದ್ದ ಮಹಾಭಾರತದ ಉತ್ತರ ಭಾಗ ಬರೆದು ಪೂರ್ಣಗೊಳಿಸಿ ಅದನ್ನು ಕೃಷ್ಣರಾಯ ಭಾರತ ಎಂದು ಹೆಸರಿಸಿದ್ದಾನೆ. ಕುಮಾರ ವಾಲ್ಮೀಕಿ ಎಂದೇ ಬಿರುದಾಂಕಿತ ನರಹರಿ ಎಂಬ ಕವಿ ತೊರವೆ ರಾಮಾಯಣವನ್ನ ರಚಿಸಿದ್ದಾನೆ. ಇನ್ನು ತೆಲುಗಿನಲ್ಲಿ ಸ್ವತಃ ಶ್ರೀಕೃಷ್ಣ ದೇವರಾಯನ ಅಮುಕ್ತಾಮಾಲ್ಯದ ಜೊತೆಗೆ ಅಲ್ಲಸಾನಿ ಪೆದ್ದಣ್ಣನ ಮನುಚರಿತ, ನಂದಿ ತಿಮ್ಮಣ್ಣನ ಪಾರಿಜಾತ ಪುರಾಣ, ದೂರ್ಜಟ ಮಹಾಕವಿಯ ಮಾಂಕಾಳಿ ಹಸ್ತೀಶ್ವರ ಶತಕಂ, ವಿಕಟಕವಿ ಎಂದೇ ಸುಪ್ರಸಿದ್ಧನಾದ ತೆನಾಲಿ ರಾಮಕೃಷ್ಣನ ಪಾಂಡುರಂಗ ಮಹಾತ್ಮೆ, ಘಟಿಕಾಚಲ ಮಹಾತ್ಮಂ, ಲಿಂಗಪುರಾಣ, ಉದ್ದಾಮ ಪಂಡಿತನಾದ ಭಟ್ಟಮೂರ್ತಿಯ ವಸುಚರಿತಮಂ, ಹರಿಶ್ಚಂದ್ರೋಪಾಖ್ಯಾನ ಮುಂತಾದ ಅನೇಕ ಉತ್ಕೃಷ್ಟ ಗ್ರಂಥಗಳು ಸಾಹಿತ್ಯ ಲೋಕದ ಧ್ರುವತಾರೆಗಳ ಹಾಗೆ ಇಂದಿಗೂ ಮಿರುಗುತ್ತಿವೆ. ರಾಜನೆಂದರೆ ಹೇಗಿರಬೇಕು ಅನ್ನುವುದಕ್ಕೆ ಆದರ್ಶ ಶ್ರೀಕೃಷ್ಣ ದೇವರಾಯನಾದರೆ, ರಾಜ್ಯವೆಂದರೆ ಹೇಗಿರಬೇಕು ಅನ್ನುವುದಕ್ಕೆ ಮಾದರಿ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳುವುದು ಶೌರ್ಯ, ಸಾಹಸ, ಔದಾರ್ಯಗಳಷ್ಟೇ ಮುಖ್ಯವಾಗಿ ಈ ಸಾಹಿತ್ಯ ಸಾಂಸ್ಕೃತಿಕ ವೈವಿಧ್ಯದ ಕಾರಣಕ್ಕಾಗಿ